ಎಲ್ಲರಿಗೂ ನಮಸ್ಕಾರ. ಕೃಷ್ಣ ಅವತಾರದ ಕಥೆಯನ್ನು ಮತ್ತೆ ಮುಂದುವರಿಸೋಣ. ದ್ರೌಪದಿ ಸ್ವಯಂವರದ ಸಮಯಕ್ಕೆ ಸರಿಯಾಗಿ ಬರಬೇಕು ಅಂತ ಹೇಳಿಬಿಟ್ಟು ಶಿಖಂಡಿ ಅಲ್ಲಿಗೆ ಬರ್ತಾನೆ. ಆದರೆ ಬಂದವನನ್ನು ಯಾರು ಆಧರಿಸೋದಿಲ್ಲ. ಏಕೆಂದರೆ ಅವನು ಇವರ ಶತ್ರುವಾದ ದೃಪದನ ನೆರವಿನಿಂದ ಪುರುಷತ್ವವನ್ನು ಪಡ್ಕೊಂಡು ಬಂದಿರ್ತಾನೆ. ಅದು ಅವರೆಲ್ಲರಿಗೂ ಕೋಪವನ್ನು ತರಿಸುತ್ತೆ. ತಂದೆ ದೃಪದ ಅಥವಾ ಕೃಷ್ಣ ವಾಸುದೇವ ಮತ್ತು ದ್ರೋಣ ಇವರಲ್ಲಿ ಯಾರನ್ನ ಒಬ್ಬರನ್ನ ಆಯ್ಕೋಬೇಕು ನೀನು ಅಂತ ಹೇಳಿಬಿಟ್ಟು ದ್ರೌಪದಿ ತಮ್ಮನಿಗೆ ಒತ್ತಾಯ ಮಾಡ್ತಾಳೆ. ಅವನು ಇವಳ ಮಾತನ್ನು ಒಪ್ಪದೆ ಸಹಾಯ ಮಾಡಿದ ಕೃಷ್ಣ ಮತ್ತು ದ್ರೋಣರನ್ನು ನಾನು ಬಿಡೋದಿಲ್ಲ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಹಾಗೆ ಹೊರಟು ಹೋಗ್ತಿದ್ದ ಶಿಖಂಡಿಯನ್ನು ಇವಳು ನೋಡ್ತಾ ನಿಂತ್ಕೊತಾಳೆ. ಅವಳಿಗೆ ಕದಲಕ್ಕೂ ಕೂಡ ಆಗೋದಿಲ್ಲ. ಅವಳ ಕೋಪ ರಭಸ ಎಲ್ಲ ಕಳೆದು ಹೋಗುತ್ತೆ. ಆಗ ಅವಳಿಗನ್ಸೋದು ಬರೀ ಶೂನ್ಯ ಉಳ್ಕೊಳ್ತಾ ಅಂತ ಅನಿಸುತ್ತೆ. ಶೂನ್ಯ ಮನದಿಂದ ಶಿಖಂಡಿ ಹೊರಟು ಹೋದ ಬಾಗಿಲಿನ ಕಡೆಗೆ ಶೂನ್ಯ ದೃಷ್ಟಿಯನ್ನು ಹರಿಸಿ ನೋಡ್ತಾ ಇರ್ತಾಳೆ. ಆಮೇಲೆ ಕೆಲವಾರು ಗಳಿಗೆ ನಂತರ ಒಂದು ರಥ ಅಲ್ಲಿಂದ ಹೊರಟು ಹೋದ ಸದ್ದು ಅವಳಿಗೆ ಕೇಳಿಸುತ್ತೆ. ಅಂದರೆ ತನ್ನ ತಮ್ಮ ಅರಮನೆಯನ್ನು ಬಿಟ್ಟು ನಮ್ಮನ್ನೆಲ್ಲ ಬಿಟ್ಟು ಹೋದ ಅಂತ ಅವಳಿಗೆ ಅರ್ಥ ಆಗುತ್ತೆ. ಆ ಧ್ವನಿ ಇಳಿದು ಹೋಗೋವರೆಗೂ ಕೇಳಿಸ್ಕೊಳ್ತಾಳೆ ರಥದ ಸದ್ದನ್ನು. ಆಮೇಲೆ ತುಂಬ ದುಃಖ ಆಗುತ್ತೆ. ಅಲ್ಲಿದ್ದ ಒಂದು ಹಾಸಿಗೆ ಮೇಲೆ ಬಿದ್ದು ಅಳೋಕ್ಕೆ ಪ್ರಾರಂಭ ಮಾಡ್ಕೊಳ್ತಾಳೆ. ಆ ಅಳುವಿನಲ್ಲಿ ಸಿಟ್ಟು ಕೂಡ ತುಂಬಿರುತ್ತೆ, ಜೊತೆಗೆ ಸ್ವಾನುಕಂಪನೂ ತುಂಬಿರುತ್ತೆ. ಪೂರ್ತಿ ಉತ್ಸಾಹ ಶೂನ್ಯತೆ ಅವಳನ್ನು ಕಾಡಲಿಕ್ಕೆ ಶುರುವಾಗುತ್ತೆ. ತನ್ನಷ್ಟು ದುರದೃಷ್ಟಶಾಲಿಯಾದ ರಾಜಕುಮಾರಿ ಬೇರೆ ಯಾರೂ ಇಲ್ವಾ ಅಂತ ಅನಿಸುತ್ತೆ ಅವಳಿಗೆ. ಕೃಷ್ಣ ವಾಸುದೇವ ನನ್ನ ಬಾಳಲ್ಲಿ ಪ್ರವೇಶ ಮಾಡೋವರೆಗೂ ವಿಪರೀತ ಆತ್ಮವಿಶ್ವಾಸ ತನಗಿತ್ತು. ತನ್ನ ತಂದೆಯ ಶಪಥವನ್ನು ಈಡೇರಿಸೋಕ್ಕೋಸ್ಕರ ಅವನನ್ನು ಮದುವೆ ಆಗೋದು ಅಂತೇಳಿ ಇವಳು ನಿರ್ಧಾರ ಮಾಡಿದ್ಲು. ಅವನಿಗೆ ಒಳ್ಳೆ ಹೆಂಡತಿಯಾಗಿ ಇರಬಹುದು. ಯಾದವರು ಮತ್ತು ಪಾಂಚಾಲರು ಇಬ್ಬರು ಸೇರಿಕೊಂಡ್ರೆ ಅತಿ ಬಲಾಢ್ಯನಾದ ಚಕ್ರವರ್ತಿ ಆಗ್ತಾನವನು ಅಂತ ಎಲ್ಲ ಭಾವಿಸ್ಕೊಂಡಿದ್ಲು. ಅವನು ಬಂದ. ಆದರೆ ಅವನು ಬಂದ ನಂತರ ಇಲ್ಲಿ ದುಃಖ ಪ್ರಾರಂಭ ಆಯಿತು. ಏಕೆಂದರೆ ಬಂದವನೇನು ಮಾಡ್ದ, ಇವರ ಹೃದಯವನ್ನು ಗೆಲ್ತಾನೆ, ಮಂಕುಬೂದಿಯನ್ನು ಎರಚುತ್ತಾನೆ, ತನ್ನ ಅಭಿಪ್ರಾಯವನ್ನು ಅವರು ಒಪ್ಕೊಳ್ಳೋ ಹಾಗೆ ಮಾಡ್ತಾನೆ. ಆದರೆ ದ್ರೌಪದಿಯನ್ನು ಮಾತ್ರ ಮದುವೆ ಆಗ್ತೀನಿ ಅಂತ ಅವನು ಹೇಳೋದಿಲ್ಲ. ಆಕಾಂಕ್ಷಾಪರರಾದ ರಾಜರ ಮಧ್ಯೆ ಈ ಮನುಷ್ಯನ ಜಾಲದಲ್ಲಿ ಎಲ್ಲರೂ ಸಿಕ್ಕಾಕ್ಕೊಂಡ್ಬಿಟ್ಟಿದ್ದಾರಾ? ಎಲ್ಲರೂ ಅವನನ್ನು ದೇವರು ಅಂತ ಕರೀತಾರೆ. ತನ್ನ ತಮ್ಮ ಕೂಡ ದೇವರು ಅಂತ ಕರೀತಾ ಇದ್ದಾನಲ್ಲ. ಈ ಹೊಸ ಅನುಭವದ ಉದ್ವೇಗದಿಂದ ಅವಳಿಗೆ ತುಂಬ ದುಃಖ ಆಗಲಿಕ್ಕೆ ಶುರು ಆಗುತ್ತೆ. ಇಲ್ಲಿವರೆಗೂ ಅವಳಿಗೆ ಗೊತ್ತಿದ್ದಿದ್ದು ಬರೀ ಯಜಮಾನಿಕೆ ಮಾಡೋದು ಒಂದೇನೆ. ಏಕೆಂದರೆ ಅವಳ ತಂದೆ ಆ ಕುಟುಂಬದ ಸುತ್ತ ಯಜಮಾನದ ಭಾವನೆಯನ್ನು ತುಂಬ ಬಲವಾಗಿ ಬೆಳೆಸಿರ್ತಾನೆ. ತಮ್ಮ ಕುಟುಂಬ ಅಂದರೆ ಕೀರ್ತಿ ವೈಭವಗಳ ನೆಲೆ ಅಂತ ಹೇಳಿಬಿಟ್ಟು ಅವಳು ಭಾವಿಸಿರ್ತಾಳೆ. ತಂದೆ ಬಗ್ಗೆ ಅವಳಿಗಿದ್ದ ಹೆಮ್ಮೆ ವಿಪರೀತವಾಗಿರುತ್ತೆ. ಆದರೆ ಈಗ ತಮ್ಮನ ನಿರಾಕರಣೆಯಿಂದ ಇಡೀ ಕಟ್ಟಡವೇ ಕುಸಿದು ಬಿತ್ತಾ, ಏನಾದರೂ ಮಾಡಿ ಅದನ್ನು ಉಳಿಸ್ಬೇಕು ಅಂತ ಅನ್ನಿಸಿ ದೇವಾದಿದೇವ ನಮ್ಮನ್ನು ಕಾಪಾಡ್ಬಾ ಅಂತ ಏನು ಮಾಡ್ತಿದ್ದೀನಿ ಅಂತ ಅರಿವಿಲ್ಲದೆ ಜೋರಾಗಿ ಕೂಕ್ಕೊಂತಾಳೆ. ಆಗ ಇದ್ದಕ್ಕಿದ್ದಂಗೆ ಕುದುರೆಗಳ ಗೊರಸಿನ ಸದ್ದು ಮತ್ತು 2-3 ರಥಗಳು ಬಂದ ಸದ್ದು ಅವಳಿಗೆ ಕೇಳಿಸುತ್ತೆ. ಮುಂದಿನ ಅಂಗಳದಲ್ಲಿ ಪಂಜುಗಳು ಓಡಾಡ್ತಿರೋದು ಕಾಣುತ್ತೆ. ಯಾರೋ ಬಂದಿದ್ದಾರೆ. ಯಾರು? 4 ಕುದುರೆ ರಥದಲ್ಲಿ ಬಂದವರು ಯಾರು? ಅತಿಥಿಗಳಲ್ಲಿ ಹೀಗೆ 4 ಕುದುರೆಗಳ ಸಾರಥ್ಯ ಮಾಡಿದವರು ಕೆಲವರು. ಯಾರೋ ಒಬ್ಬ ದೊಡ್ಡ ಮಹಾರಾಜ ಬಂದಿರೋ ಹಾಗೆ ಸ್ವಾಗತ ಘೋಷ ಆಗ್ತಾಯಿದೆ. ಆದರೆ ಈ ವೇಳೆಯಲ್ಲಿ ಯಾರು ಬಂದಿರಬಹುದು ಅಂತ ಅಂದ್ಕೊಳ್ತಾಳೆ. 1-2 ಕ್ಷಣದಲ್ಲೇ ಅವಳಿಗೆ ಗೊತ್ತಾಗೋಗ್ಬಿಡುತ್ತೆ. ಏಕೆಂದರೆ ಅರಮನೆಯ ಮುಂದೆ ತುಂಬ ಜನಸಂದಣಿ ಸೇರಿರುತ್ತೆ. ಅಲ್ಲಿದ್ದವರೆಲ್ಲರೂ ಕೃಷ್ಣ ವಾಸುದೇವನಿಗೆ ಜಯವಾಗಲಿ ಅಂತ ಗಟ್ಟಿಯಾಗಿ ಕೂಗ್ತಿರ್ತಾರೆ. ಅವಳಿಗೆ ಒಂಥರ ಚೇತನವೆಲ್ಲ ಉಡುಗೆ ಹೋದ ಹಾಗೆ ಅನಿಸುತ್ತೆ. ಈಗಿನ ಮನಸ್ಸಿನಲ್ಲಿ ನಮ್ಮಪ್ಪ ವಾಸುದೇವನನ್ನು ನೋಡಬೇಕಾ, ತಂದೆ ಹತ್ತಿರಕ್ಕೆ ಹೋಗ್ಬಿಟ್ಟು ತಾನು ಆಸರೆ ಕೊಡಬೇಕು ಅಂತ ಅನಿಸುತ್ತೆ. ಸಂಯಮವನ್ನು ಮಾಡಿಕೊಳ್ತಾಳೆ. ವಿಷಪರೀಕ್ಷೆ ಬಂದಾಗ ತನ್ನ ನೆರವನ್ನು ಅಪ್ಪ ಬೇಡ್ತಾರಾ? ಏನೂ ಇಲ್ಲ ಅಂತ ಅನಿಸುತ್ತೆ. ಸ್ವಲ್ಪ ಹೊತ್ತು ಹಾಗೆ ಕಳೆಯುತ್ತೆ. ಅಷ್ಟೊತ್ತಿಗೆ ಅವಳ ತಮ್ಮ ಸತ್ಯಜಿತ್ ಉತ್ಸಾಹದಿಂದ ಬರ್ತಾನೆ. ಕೃಷ್ಣೇ, ವಾಸುದೇವ ಬಂದಿದ್ದಾರೆ ಅಪ್ಪನ ನೋಡಲಿಕ್ಕೆ ಅಂತ. ಆದರೆ ಮೈ ಹುಷಾರಿಲ್ಲ, ನೀನೇ ಅವನನ್ನು ನೋಡು ಅಂತ ಅಪ್ಪ ಹೇಳಿ ಕಳಿಸಿದ್ದಾರೆ. ಎಲ್ಲವನ್ನ ನಿನಗೆ ಬಿಟ್ಟಿದ್ದಾರೆ ಅಂತೇಳಿ ಹೇಳ್ತಾನೆ. ಹೀಗೆ ಅನಿರೀಕ್ಷಿತವಾಗಿ ಬಂದ ಈ ಪ್ರಸಂಗದಿಂದ ಅವಳಿಗೆ ಸಿಟ್ಟು ಜಾಸ್ತಿ ಆಗುತ್ತೆ. ರಕ್ತ ಕುದೀತಿದೆಯಾ ಅನಿಸುತ್ತೆ. ಅವನನ್ನು ನಾನು ನೋಡೋಕ್ಕೆ ಸಿದ್ಧವಾಗಿಲ್ಲ ಅಂತ ಹೇಳಿ ಕಳಿಸೋಣ ಅಂತಲೂ ಅವಳಿಗನ್ಸುತ್ತೆ. ಆದರೆ
ಅವಳ ತಂದೆ ಈ ಇಚ್ಛಾ ಸ್ವಾತಂತ್ರ್ಯವನ್ನು ಅವಳಿಗೆ ಕೊಟ್ಟಿರೋದಿಲ್ಲ. ಏಕೆಂದರೆ ನೀನು ಹೋಗಿ ಕಾಣು ಅವನನ್ನು ಅಂತ ಹೇಳಿದ ಮೇಲೆ ಅವನನ್ನು ಕಾಣಲೇಬೇಕು. ಅದು ಬಿಟ್ಟು ಇವಳು ಮತ್ತೆ ಬೇರೆ ತೀರ್ಮಾನವನ್ನು ತಗೊಳ್ಳೋದು ಸಾಧ್ಯ ಇರಲಿಲ್ಲ ಆ ಕುಟುಂಬದಲ್ಲಿ. ಸರಿ, ಮಂತ್ರಿ ಉದ್ಬೋಧನ ಬರ್ತಾನೆ, ಹೊಸಲಲ್ಲಿ ಕಾಣಿಸ್ಕೊಳ್ತಾನೆ, ಸಗೌರವವಾಗಿ ಆ ಕಡೆಯಿಂದ ಕರ್ಕೊಂಡು ಬರ್ತಾ ಇರ್ತಾನೆ. ಅವಳಿಗೆ ತುಂಬ ಪರಿಚಿತವಾದ ಧ್ವನಿ ಅದು ಅಂತ ಅಂದ್ಕೊಳ್ತಾಳೆ. ರಾಜ್ಕುಮಾರಿ, ಎಂದಿನ ಹಾಗೆ ನನಗೆ ಸ್ವಾಗತ ಬಯಸೋದಿಲ್ವಾ ನೀನು ಅಂತ ನಗ್ತಾ ಕೃಷ್ಣ ಕೇಳ್ತಾನೆ. ಇವಳು ತಕ್ಷಣ ಅವಸರದಲ್ಲಿ ಎದ್ದು ಸೀರೆಯನ್ನು ಸರಿ ಮಾಡಿಕೊಂಡು ಮುಂದೆ ಬರ್ತಾಳೆ. ಆ ಆವರಣದಲ್ಲಿ ಸಾಕಷ್ಟು ಹಣತೆಗಳನ್ನು ಹಚ್ಚಿಟ್ಟಿರ್ತಾರೆ. ಅದರಲ್ಲಿ ಪರಿಮಳದ ದ್ರವ್ಯಗಳನ್ನು ತುಂಬಿರ್ತಾರೆ. ಆ ಹಣತೆಗಳಲ್ಲಿ ಹಚ್ಚಿದ ದೀಪದ ಬೆಳಕಲ್ಲಿ ನೋಡ್ತಾಳೆ ಅವಳು. ಅವಿಸ್ಮರಣೀಯವಾದ ಚಿರಪರಿಚಿತವಾದ ಮುಖ ಅದು. ಮುಗುಳ್ನಗೆಯ ಮುಖ, ಮಿಂಚಿನ ಹಾಗೆ ಹೊಳೆತಿರೋ ಕಣ್ಣು, ನವಿಲುಗರಿಯನ್ನು ಕಿರೀಟದಲ್ಲಿ ಇಟ್ಕೊಂಡಿರೋನು, ತುಂಬ ಒಲವಿನ ಪುತ್ಥಳಿ. ಅಯ್ಯೋ, ಈ ಮನುಷ್ಯ ಇಷ್ಟೊಂದು ಉಪಾಯಗಾರ, ಇವನು ಎದರಿಂದ ಹೋಗ್ಬಿಡಬೇಕು ಅಂಥೇಳಿ ತುಂಬ ಅವಳ ಮನಸ್ಸಿಗೆ ಅನಿಸುತ್ತೆ. ತುಂಬ ಪ್ರಯಾಸದಿಂದ ಅದನ್ನು ಬಿಗಿ ಹಿಡ್ತಾಳೆ. ಪೂಜ್ಯ ವಾಸುದೇವ, ನಿನ್ನನ್ನು ನಾನು ಕಾಣಬೇಕು ಅಂತ ಅಪ್ಪ ಸತ್ಯಜಿತ್ ಕೈಯಲ್ಲಿ ಹೇಳಿ ಕಳಿಸಿದ್ರು. ಅವ್ರಿಗೆ ಹುಷಾರಿಲ್ಲ, ಆರೋಗ್ಯ ಇಲ್ಲ ಅಂತ ಕಷ್ಟಪಟ್ಟು ಆತ್ಮನಿಗ್ರಹವನ್ನು ತಂದುಕೊಂಡು ಹೇಳ್ತಾಳೆ. ಇಷ್ಟು ಮಾತನ್ನು ಅವಳು ಶಾಂತವಾಗಿ ಆಡಿದರೂ ಕೂಡ ಅವಳ ಸಿಟ್ಟು ಸಿಡಿದು ಬರ್ತಾ ಇದೆ ಅನ್ನೋದು ಕೃಷ್ಣನಿಗೆ ತುಂಬ ಸುಲಭವಾಗಿ ಗೊತ್ತಾಗುತ್ತೆ. ಆದರೆ ಅವನೇನು ಮಾತಾಡದೆ ಅವಳ ಹತ್ತಿರಕ್ಕೆ ಬರ್ತಾ ಇರ್ತಾನೆ. ಅವನ ಮಂದಹಾಸದ ಮುಂದೆ ಏನು ಮಾಡೋಕ್ಕೂ ದ್ರೌಪದಿಗೆ ಆಗೋದಿಲ್ಲ. ಆಗ ಚಿಂತಾಪೂರ್ಣ ಧ್ವನಿಯಲ್ಲಿ ಕೃಷ್ಣ ಹೇಳ್ತಾನೆ, ಮಹಾರಾಜಕುಮಾರಿ, ನಿನಗೆ ಆಶೀರ್ವಾದ, ನಿನ್ನನ್ನು ನೋಡೋಣ ಅಂತಲೇ ಬಂದೆ ಅಂತ ಹೇಳಿಬಿಟ್ಟು ಅಷ್ಟರಲ್ಲಿ ಸತ್ಯಜಿತ್ ತೋರಿಸಿದ ಒಂದು ಆಸನದಲ್ಲಿ ಕೂತ್ಕೊಳ್ತಾನೆ. ಕೃಷ್ಣನ ಹಿಂದೆ ಬಂದಿದ್ದ ಅನೇಕ ಸೇವಕರು ಇನ್ನೂ ಕೆಲವಾರು ದೀಪಗಳನ್ನು ಗೋಡೆಗೆ ತಗಲಿಸ್ಬಿಟ್ಟು ಹೊರಟೋಗ್ತಾರೆ. ಉದ್ಬೋಧನನ್ನು ಕೂಡ ಅಲ್ಲಿಂದ ಹೊರಟೋಗ್ತಾನೆ. ಸತ್ಯಜಿತ್ಗೆ ಬಹಳ ಉತ್ಸಾಹ ಉಕ್ಕು ಬರುತ್ತೆ. ಕೂತ್ಕೊಳ್ಳೋಷ್ಟು ಅವನಿಗೆ ನಿಧಾನ ಇರೋದಿಲ್ಲ. ಅವನಿಗೆ ಕೃಷ್ಣನ ಬಗ್ಗೆ ಇದ್ದ ಅಪಾರವಾದ ಮೆಚ್ಚುಗೆ, ವಿನಯ, ಮರ್ಯಾದೆ ಇವೆಲ್ಲನೂ ತನ್ನ ಅಕ್ಕನ ಸಿಟ್ಟು ಎಲ್ಲಿ ಮೀರಿಸುತ್ತೋ ಅನ್ನೋ ಒಂದು ಅಂಜಿಕೆಯಿಂದ ನಿಂತಿರ್ತಾನೆ. ಕೃಷ್ಣನಲ್ಲಿ ಏನೋ ಒಂಥರ ಬಳಲಿಕೆ ಕಾಣಿಸ್ತಾ ಇದೆ ಅಂತ ದ್ರೌಪದಿಗೆ ಅನಿಸುತ್ತೆ. ಎಂದೂ ಅವನಲ್ಲಿ ಈ ಥರದ ಬಳಲಿಕೆ ಇರಲಿಲ್ಲ. ಈಗ ಯಾಕೆ ಅವನಿಷ್ಟೊಂದು ಸುಸ್ತಾದವನ ಹಾಗೆ ಕಾಣ್ತಾ ಇದ್ದಾನೆ ಅಂತ ಅಂದ್ಕೊಳ್ತಾಳೆ. ಆಗ ತನ್ನ ತಮ್ಮನೇ ಏನೋ ಇವನು ಅನ್ನೋ ಹಾಗೆ ಸತ್ಯಜಿತ್ ಕಡೆಗೆ ತಿರುಗ್ತಾನೆ. ಸತ್ಯಜಿತ್, ಈ ಭಾರ ಇಳಿಸ್ಕೊಳ್ಳೋಕ್ಕೆ ನಂಗೆ ಸ್ವಲ್ಪ ನೆರವಾಗಪ್ಪ, ನಾನು ತುಂಬ ಬಳಲಿಬಿಟ್ಟಿದ್ದೀನಿ ಅಂತಾನೆ. ಸತ್ಯಜಿತ್ಗೆ ಈ ಮಾತನ್ನು ಕೇಳಿ ಆಶ್ಚರ್ಯ ಆಗುತ್ತೆ. ಈ ಮನುಷ್ಯ ಮಾಡಿರೋ ಎಲ್ಲ ಕೆಲಸಗಳೂ ಪುರಾಣ ಕಥೆಗಳ ಹಾಗೆ ಪ್ರಸಿದ್ಧವಾಗಿದ್ವು. ಈತ ಹೀಗಂತನ ಅಂತ ಅಂದ್ಕೊಂಡು, ನಿನಗೆ ಬಳಲಿಕೆನೇ ಇಲ್ಲ, ಸುಸ್ತು ಆಗಲ್ಲ ಅಂತಾರೆ, ನಿನಗೆ ನಿದ್ದೆನೂ ಬೇಡ ಅಂತಾರಲ್ಲ ಅಂಥೇಳಿ ಹೇಳ್ತಾನೆ ಸತ್ಯಜಿತ್. ಆಗ ಕೃಷ್ಣ ಹೇಳ್ತಾನೆ, ಸತ್ಯಜಿತ್, ತುಂಬ ಬೇಸರ ಆಗ್ಬಿಟ್ಟಿದೆಯಪ್ಪ ನನಗೆ, ನಿಷ್ಕಾರಣವಾಗಿ ಇಷ್ಟು ದುಃಖ ನನಗೆ ಬರ್ತಾ ಇದೆಯಲ್ಲ ಅಂತ ಬೇಜಾರಾಗ್ತಾ ಇದೆ ಅಂತ ದುಃಖಪೂರ್ಣ ಧ್ವನಿಯಲ್ಲಿ ಹೇಳ್ತಾನೆ. ಆಗ ದ್ರೌಪದಿಗೆ ಪರೋಕ್ಷವಾಗಿ ತನ್ನನ್ನು ಅವನು ನಿಂದಿಸ್ತಾ ಇದ್ದಾನೆ ಅಂತ ಅನಿಸುತ್ತೆ. ಇನ್ನೇನು ರೇಗು ಬಿಡಬೇಕು ಅಂತ ಅಂದ್ಕೊಳ್ತಾಳೆ. ಅಷ್ಟರಲ್ಲಿ ಕೃಷ್ಣ ತುಂಬ ಬಳಲಿದವನ ಹಾಗೆ ತನ್ನ ಕತ್ತಿಯನ್ನು ಮತ್ತು ಉತ್ರಿಯವನ್ನು ಎಲ್ಲ ನೆಲದ ಮೇಲೆ ಬೀಳಿಸ್ತಾನೆ. ಸತ್ಯಜಿತ್ ಅದನ್ನು ತಗೊಂಡು ಎತ್ತಿಡ್ತಾನೆ. ದ್ರೌಪದಿಗೆ ಒಂದು ಗಳಿಗೆ ತನ್ನ ಬೇಸರ ಮತ್ತು ಜಿಗುಪ್ಸೆ ಎರಡೂ ಮರೆತು ಹೋಗುತ್ತೆ. ತಾನು ಏನು ಮಾಡ್ತಿದ್ದೀನಿ ಅಂತ ಅವಳಿಗೆ ಅರಿವಾಗಕ್ಕೆ ಮುಂಚೆನೇ ಕೃಷ್ಣನ ಕೈಯಿಂದ ಅವನ ಕಿರೀಟವನ್ನು ಇಸ್ಕೊಂಡು ತಗ್ಗಾಗಿದ್ದ ಪೀಠವೊಂದರ ಮೇಲೆ ಇಡುತ್ತಾಳೆ. ಆಗ ತನ್ನನ್ನು ನೋಡಿ ತಾನೇ ನಕ್ಕಾಗೆ ಕೃಷ್ಣ ಸಂತೋಷವಾಗಿ ನಗುತ್ತಾನೆ. ಪಳಪಳ ಹೊಳೆತಿದ್ದ ಚಕ್ರವನ್ನು ಸತ್ಯಜಿತ್ ಕೈಗೆ ಕೊಡ್ತಾನೆ. ತುಂಬ ಪ್ರಳಯಕ್ಕೆ ಅದ್ಭುತವಾದಂಥ ಸಾಮರ್ಥ್ಯವನ್ನು ಹೊಂದಿದ್ದ ಈ ಆಯುಧವನ್ನು ಸತ್ಯಜಿತ್ ತುಂಬ ಪೂಜ್ಯ ಭಾವನೆಯಿಂದ ನೋಡ್ತಾ ಇರ್ತಾನೆ. ಅವನು ಕೇಳ್ತಾನೆ, ಸತ್ಯಜಿತ್, ಅಪ್ಪ ಹೇಗಿದ್ದಾರೆ? ತುಂಬ ಅಸ್ವಸ್ಥರಾಗಿದ್ದಾರಾ? ಅವರು ನನ್ನ ನೋಡಿದರೆ ಚೆನ್ನಾಗಿರ್ತಿತ್ತು, ಅಥವಾ ನನಗೆ ಸ್ಥಳ ಕೊಡಬಾರ್ದು ಅಂದ್ಬಿಟ್ಟು ತಮ್ಮ ಹೃದಯದ ಬಾಗಿಲನ್ನು ಮುಚ್ಚಿಬಿಟ್ಟಿದ್ದಾರೇನು ಅವರು ಅಂತ ಕೇಳ್ತಾನೆ. ಇಷ್ಟೊಂದು ನೇರವಾದ ಪ್ರಶ್ನೆ ದ್ರೌಪದಿಗೆ ಇಷ್ಟ ಆಗೋದಿಲ್ಲ. ಅವಳು ಮತ್ತೆ ಹುಪ್ಪುಗಂಟಿಕ್ಕೋತಾಳೆ. ಇಲ್ಲ, ಸ್ವಸ್ಥ ಇಲ್ಲ ಅವರಿಗೆ ಅಂತ ಬಿರುಸಾಗಿ ಉತ್ತರ ಕೊಡ್ತಾಳೆ. ದ್ರೌಪದಿಯ ಈ ಜಿಗುಪ್ಸೆಯನ್ನು ಕಳಿಬೇಕು ಅಂದ್ಬಿಟ್ಟು ಕೃಷ್ಣ ಹೇಳ್ತಾನೆ, ದ್ರೌಪದಿ ಹೇಳು, ಇಷ್ಟು ದಿನ ಹೇಗೆ ಕಳೆದೆ ನೀನು? ಸ್ವಯಂವರಕ್ಕೆ ಎಲ್ಲ ಸಿದ್ಧ ಆದ್ಯಾ? ಎಷ್ಟು ಮಂದಿ ವರಗಳ ಬಗ್ಗೆ ಆಲೋಚನೆ ಮಾಡ್ತಾ ಇದೀಯಾ ಅಂತ ಕೇಳ್ತಾನೆ.
ಇವನು ತನ್ನನ್ನು ಅಣಕಿಸ್ತಿದ್ದಾನೆ ಅಂತ ಅನಿಸಿ ಅವಳಿಗೆ ಮತ್ತೆ ಸಿಟ್ಟು ಉಕ್ಕಿ ಬರುತ್ತೆ. ತನ್ನ ತಂದೆಯನ್ನು, ತನ್ನ ಕುಟುಂಬವನ್ನು ಇವನು ಅಣಕಿಸ್ತಾ ಇದ್ದಾನೆ ಅಂತ ಅನಿಸಿ, ನನಗೇನು ಅನಿಸುತ್ತೆ, ನಿನಗೆ ಗೊತ್ತಲ್ಲ ಎಲ್ಲನೂ ಅಂತೇಳಿ ಹೇಳ್ತಾಳೆ. ಗೊತ್ತಿದ್ದರೆ ಚೆನ್ನಾಗಿರ್ತಿತ್ತು, ಆದರೆ ಎಲ್ಲನೂ ಏನು ನನಗೆ ಗೊತ್ತಿಲ್ಲ ಅಂತ ಕೃಷ್ಣ ಮತ್ತೆ ಮುಗುಳ್ನಗೆಯನ್ನು ನಗುತ್ತಾನೆ. ಆಗ ದ್ರೌಪದಿ ಹೇಳ್ತಾಳೆ, ನಮ್ಮ ತಂದೆಗೆ ಸ್ವಯಂವರ ಮಾಡು ಅಂತ ಹೇಳಿದ್ರಿ, ಎಲ್ಲ ದೊರೆಗಳನ್ನು ಆಹ್ವಾನಿಸಿ ಅಂತಲೂ ಹೇಳಿದ್ರಿ, ಪರೀಕ್ಷೆಯನ್ನು ಗೊತ್ತು ಮಾಡಿದವರು ನೀವೇನೆ. ಈಗ ನಾವು ನಿಮ್ಮ ಬಲೆ ಒಳಗೆ ಸಿಕ್ಕಿ ಹಾಕ್ಕೊಂಡ್ಬಿಟ್ಟಿದ್ದೀವಿ, ನಮ್ಮಪ್ಪಂಗೆ ಆ ಥರ ಅನ್ನಿಸ್ತಾ ಇದೆ ಅಂತ ದ್ರೌಪದಿ ಹೇಳ್ತಾಳೆ. ಆಗ ಕೃಷ್ಣ ಹೇಳ್ತಾನೆ, ಯಾಕೆ ಸ್ವಯಂವರದಲ್ಲಿ ಏನು ತಪ್ಪಾಯಿತು ಅಂತ ಕೇಳ್ತಾನೆ. ಏನು ತಪ್ಪ? ಎಲ್ಲನೂ ತಪ್ಪೇ ಆಗಿರೋದು. ಆ ದುರ್ಯೋಧನ ಅಥವಾ ಅಶ್ವತ್ಥಾಮ ಪರೀಕ್ಷೆಯಲ್ಲಿ ಗೆದ್ದರೆ ನಾನು ದ್ರೋಣರ ಕಾಲಿಗೆ ದಾಸಿ ಬೀಳೋ ಹಾಗೆ ಹೋಗಿ ಬೀಳಬೇಕು. ನನ್ನನ್ನು ಒಬ್ಬ ದಾಸಿ ಥರ ಹಸ್ತಿನಾಪುರಕ್ಕೆ ಹೇಳ್ಕೊಂಡು ಹೋಗ್ತಾರೆ. ಇಲ್ವಾ, ಜರಾಸಂಧ ಪರೀಕ್ಷೆಯಲ್ಲಿ ಗೆದ್ದರೆ ಅಥವಾ ನನ್ನನ್ನು ಅಪಹರಣ ಮಾಡಿದ್ರೂ ಕೂಡ ನಾನು ಗಿರಿವ್ರಜದಲ್ಲಿ ಒಬ್ಬ ದಾಸಿಗಿಂತ ಹೀನವಾಗಿ ಬದುಕಬೇಕು ಅಂಥೇಳಿ ದ್ರೌಪದಿ ಸಿಟ್ಟಿನಿಂದ ಹೇಳ್ತಾಳೆ. ಆಗ ಕೃಷ್ಣ ಇನ್ನೂ ಶಾಂತವಾಗಿ, ಹೌದು ನೀನು ಹೇಳೋದು ಸರಿ ಅಂತ ಹೇಳ್ತಾನೆ. ಅವನು ಮಾತಾಡಿದ ರೀತಿಯಿಂದ ಇವಳಿಗೆ ಮತ್ತಷ್ಟು ಸಿಟ್ಟು ಏರುತ್ತೆ. ನೀನು ನನ್ನನ್ನು ಒಪ್ಪೋದಿಲ್ಲ, ಸ್ಪರ್ಧೆಗೂ ಕೂಡ ನೀನು ನಿಂತ್ಕೊಳ್ಳೋದಿಲ್ಲ, ಇಷ್ಟು ಸಾಲದು ಅಂತ ಹೇಳಿಬಿಟ್ಟು ನನ್ನ ತಮ್ಮನ್ನು ಕರ್ಕೊಂಡು ಹೋಗಿ ಅವನನ್ನು ದ್ರೋಣನ ಗುಲಾಮನನ್ನಾಗಿ ಮಾಡಿದೆಯಲ್ಲ ನೀನು ಅಂತ ಬಹಳ ಸಿಟ್ಟಿನಿಂದ ಮಾತಾಡ್ತಾಳೆ. ಓ, ಅದು ನಿಂಗೆ ಗೊತ್ತಾಗೋಯ್ತಾ ಅಂತ ಕಿರುನಗೆ ಬೀರ್ತಾ ಕೃಷ್ಣ ಹೇಳ್ತಾನೆ. ದಾರಿಲಿ ನೋಡಿದೆ, ರಥದಲ್ಲಿ ಮುದುಡ್ಕೊಂಡು ಬಿದ್ದಿದ್ದ, ಎದೆ ಒಡೆದು ಶಾಂತಿ ಅಳೆದು ಚಿಕ್ಕ ಮಗುವಿನ ಹಾಗೆ ಅವನು ಅಳ್ತಾ ಇದ್ದ ಅಂತ ಕೃಷ್ಣ ಹೇಳ್ತಾನೆ. ಅವನನ್ನು ಕಂಡ್ರೆ ಬಹಳ ಇಷ್ಟ ಇರೋ ಹಾಗಿದೆ ನಿನಗೆ ಅಂತ ಮತ್ತೆ ದ್ರೌಪದಿ ಹೇಳ್ತಾಳೆ. ಹೌದು, ತುಂಬ ದಿಟ್ಟ ಹುಡುಗ ಅವನು. ತನ್ನ ತಂದೆಗೆ ಮತ್ತು ನಿಮ್ಮೆಲ್ಲರಿಗೂ ಹೆಮ್ಮೆ ತರಬೇಕು ಅಂದ್ಬಿಟ್ಟು ಎಷ್ಟು ಸಂಕಟ ಅನುಭವಿಸ್ದ ಪಾಪ, ಅದು ಸಂತೋಷವಾಗಿ ಅಂತ ಕೃಷ್ಣ ನಿಟ್ಟಿಸಿರು ಬಿಡ್ತಾನೆ. ದ್ರೌಪದಿಯನ್ನೇ ನೋಡ್ತಾ ಇರ್ತಾನೆ. ಇದನ್ನು ನೋಡಿ ದ್ರೌಪದಿಗೆ ಇನ್ನಷ್ಟು ಸಿಟ್ಟು ಏರ್ತಾ ಹೋಗುತ್ತೆ. ನಮ್ಮ ವೈರಿಯ ಸಂಗಡ ಸ್ನೇಹ ಮಾಡಿ ಅವನಿಂದ ಲಾಭ ಪಡ್ಕೊಂಡಿದ್ದೀಯಾ, ನಿನ್ನ ಕೈಗೆ ಅವನು ಪುಷ್ಕರ ಒಪ್ಪಿಸಿದ್ದಾನೆ, ಯಾವ ಪ್ರಯೋಜನಕ್ಕೆ ಗೊತ್ತಿಲ್ಲ. ಚಾರಣ ಕವಿಗಳು ಹೇಳ್ತಾರೆ, ನೀನು ಗೋಪಿಯರಿಗೆ ದ್ರೋಹ ಮಾಡದಿಯಂತೆ, ಈಗ ನಮಗೂ ಅದೇ ಥರ ದ್ರೋಹ ಮಾಡಿಬಿಟ್ಟೆ ಅಂದ್ಬಿಟ್ಟು ದ್ರೌಪದಿ ಅವನನ್ನು ನಿಂದನೆ ಮಾಡೋಕ್ಕೆ ಪ್ರಾರಂಭ ಮಾಡ್ತಾಳೆ. ಆಗ ಸತ್ಯಜಿತ್ತು ಅಕ್ಕನ ಮಾತನ್ನು ಕೇಳ್ತಾ ಇರ್ತಾನೆ. ಅವಳು ಪ್ರತಿಯೊಂದು ಮಾತನ್ನು ಲಕ್ಷ್ಯ ಇಟ್ಟು ಕೇಳ್ತಾ ಇರ್ತಾನೆ. ಇಷ್ಟೊಂದು ಬೆರೆಸಾಗಿ ಮಾತಾಡ್ತಾ ಇದ್ದಾಳಲ್ಲ ಇವಳು ಅಂಥೇಳಿ ಅಂದ್ಕೊಳ್ತಾನೆ. ಸಿಟ್ಟಿನಿಂದ ಮಾರುತ್ರ ಕೊಡಬಹುದೇನೋ ಕೃಷ್ಣ ಅಂಥೇಳಿ ಕೃಷ್ಣನ ಕಡೆ ನೋಡ್ತಾನೆ. ಆದರೆ ಕೃಷ್ಣ ಏನು ಸಿಟ್ಟೇ ಇಲ್ಲದೆ ಗಂಭೀರವಾದ ನೇತ್ರಗಳಿಂದ ಅವಳನ್ನು ವಿಷಾದಪೂರ್ಣವಾಗಿ ನೋಡ್ತಾ ಇರ್ತಾನೆ. ಈ ದ್ರೌಪದಿಯ ಸಿಟ್ಟು ಕೆರಳಿಕೆ ಎಲ್ಲ ಮುಗಿದ ಮೇಲೆ ದುಃಖದ ದನಿಯಲ್ಲಿ ಕೃಷ್ಣ ಹೇಳ್ತಾನೆ, ರಾಜ್ಕುಮಾರಿ ಸ್ವಲ್ಪ ಸೈರಣೆ ತಂದ್ಕೊಂಬ. ಗಂಡಸರು ಬೈದರೆ ನಾನು ಕಿವಿಗೊಡೋದಿಲ್ಲ, ಆದರೆ ಹೆಂಗಸರು ನನ್ನನ್ನು ಬೈದರೆ ನಂಗೆ ಬಹಳ ದುಃಖ ಆಗುತ್ತೆ. ಅದರಲ್ಲೂ ನೀನು ತುಂಬ ಪ್ರೀತಿ ಪಾತ್ರಳು, ನನ್ನ ಒಲವಿನ ತಂಗಿ ಹಾಗೆ ಅಂತ ನಾನು ಅಂದ್ಕೊಂಡಿದ್ದೆ, ನೀನು ಇಷ್ಟೊಂದು ಬೈತಾ ಇದೆಯಲ್ಲಮ್ಮ ಅಂತ ಹೇಳಿಬಿಟ್ಟು ತಾನು ತುಂಬ ಅಸಹಾಯಕ ಅನ್ನೋ ಹಾಗೆ ಕುರ್ಚಿಯಲ್ಲಿ ಹಿಂದಕ್ಕೆ ಹೊರಗೆ ಕೂತ್ಕೊತಾನೆ. ನಿರಾಸೆ ನಾಟಕ ಇವನು ಆಡ್ತಾ ಇದ್ದಾನೆ, ಇವನು ಏನು ಪುಸಲಾವಣೆ ಮಾಡಿದ್ರು ನಾನು ಅವನಿಗೆ ಬಗ್ಗಬಾರದು ಅಂತ ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ತಾಳೆ ದ್ರೌಪದಿ. ಸ್ವಲ್ಪ ಹೊತ್ತು ಸುಮ್ಮನಿದ್ದು ಆಮೇಲೆ ಕೃಷ್ಣ ಹೇಳ್ತಾನೆ, ತಂಗಿ ನೀನು ಹೇಳಬೇಕಾದ್ದೆಲ್ಲ ಹೇಳಿದ್ದಾಯ್ತಲ್ಲ, ಈಗ ನಾನು ಮಾತಾಡಲಾ ಅಂತ ಕೇಳ್ತಾನೆ. ಆಯ್ತಾಯಿತು ಮಾತಾಡು ಅಂತ ದ್ರೌಪದಿ ವ್ಯಂಗ್ಯವಾಗಿ ಹೇಳ್ತಾಳೆ. ಆಗ ಶಾಂತವಾಗಿ ಮತ್ತು ಒಂದು ಸ್ವಲ್ಪನೂ ಜಿಗುಪ್ಸೆ ಏನು ಇಲ್ಲದೆ ಕೃಷ್ಣ ಹೇಳ್ತಾನೆ, ನೋಡಮ್ಮ, ನಿಮ್ಮ ತಂದೆ, ನೀನು, ನಿನ್ನ ಅಣ್ಣ ತಮ್ಮಂದರು ನನ್ನನ್ನು ನಂಬಿಕೊಂಡ್ರಲ್ಲ, ಆಗ ನಂಗೆ ತುಂಬ ಸಂತೋಷ ಆಯಿತು. ನಿಮ್ಮ ನಂಬಿಕೆಯ ಬಲದಿಂದ ಉತ್ತೇಜಿತನಾಗಿ ಇಡೀ ಈ ಒಂದು ಭೂಮಿಯನ್ನು ಪರಿವರ್ತನೆಗೊಳಿಸಬಹುದು ಅಂತ ನಾನು ಭಾವಿಸಿದೆ. ಪರಿವರ್ತನೆ ಮಾಡಿದೆ ಅಂತಲೂ ನಾನು ಅಂದ್ಕೊಂಡಿದ್ದೆ, ಆದರೆ ಈಗ ಗೊತ್ತಾಗ್ತಾ ಇದೆ ನಾನು ವಿಫಲ ಆಗಿಬಿಟ್ಟಿದ್ದೀನಿ ಅಂತೇಳಿ ಹೇಳ್ತಾನೆ. ಅವನ ಧ್ವನಿಯಲ್ಲಿ ಸೋಲಿನ ಶ್ರುತಿಯನ್ನು ಇರುತ್ತೆ. ಇದನ್ನು ನೋಡಿ ದ್ರೌಪದಿಗೆ ಗೊಂದಲ ಹೇಳುತ್ತೆ. ಅವಳು ಏನಿದು, ಏನು ಮಾತಾಡ್ತಾ ಇದ್ದಾನೆ ಅಂತೇಳಿ ಅವಳು ಮನಸ್ಸಿನಲ್ಲಿ ಅಂದ್ಕೊಳ್ತಾಳೆ. ಆಗ ಕೃಷ್ಣ ಮುಂದುವರಿಸ್ತಾನೆ, ನೋಡು, ನಿಮ್ಗೆ ಯಾರಿಗೂ ನನ್ನಲ್ಲಿ ಯಾವುದೇ ನಂಬಿಕೆ ಉಳ್ಕೊಂಡಿಲ್ಲ. ಯಾವುದೇ ಒಂದು ಶ್ರದ್ಧೆಯ ಇಂದ್ರಜಾಲವನ್ನು ನೋಡಲಿಕ್ಕೆ ಆಗದೆ, ಅದರ ಸಂಗೀತವನ್ನು ಕೇಳಲಾಗದೇ ಇರೋ ಜನರನ್ನು ಕಂಡ್ರೆ ನನಗೆ ತುಂಬ ಬೇಸರ ಆಗುತ್ತೆ. ಈಗ ಉಳಿದಿರೋ ಕಾಲ ಕೂಡ ಬಹಳ ಸ್ವಲ್ಪ, 2 ರಾತ್ರಿ 1 ಹಗಲು ಅಷ್ಟೇ. ಇಡೀ ವರ್ಷದ ಕೆಲಸ, ಇಡೀ ಜೀವನದ ಕೆಲಸವೇ ಬಹುಶಃ ವ್ಯರ್ಥ ಆಗ್ತಿದೆ ಅಂತ ನನಗನ್ನಿಸುತ್ತೆ.
ಈಗ ನಿನ್ನ ಸ್ವಯಂವರ ಆಗೋವರೆಗೂ ಯಾವುದೇ ಒಂದು ಇಂದ್ರಜಲ ಆಗುತ್ತಾ ಕಾದು ನೋಡಬೇಕು ಅಂಥೇಳಿ ಕೃಷ್ಣ ಹೇಳ್ತಾನೆ. ದ್ರೌಪದಿಗೆ ಮತ್ತೆ ಸಿಟ್ಟು ಒಂದು ಕ್ಷಣ ಬರ್ತಾ ಇರುತ್ತೆ, ಒಂದು ಕ್ಷಣ ಇಳಿದು ಹೋಗ್ತಾ ಇರುತ್ತೆ. ಎಲ್ಲರೂ ಮೆಚ್ಚಿಕೊಂಡು ವಿನಯಪೂರ್ವಕವಾಗಿ ಇರೋವಂತಹ ಇವನು ಏನು ಮಾತಾಡ್ತಾ ಇದ್ದಾನೆ, ಇವನು ನನ್ನಲ್ಲಿ ಶ್ರದ್ಧೆಯನ್ನು ಯಾಚನೆ ಮಾಡ್ತಾ ಇದ್ದಾನೆ, ರಾಯಭಾರಿಗಳ ತಂತ್ರ ಮಾಡ್ತಾ ಇಲ್ಲ, ಇಂದ್ರಜಾಲಿಕನ ಮಾಂತ್ರಿಕತೆಯೂ ಇಲ್ಲ ಅವನ ಹತ್ರ. ಅವನು ಕೇಳ್ತಾ ಇರೋದು ನಿನಗೆ ನನ್ನಲ್ಲಿ ನಂಬಿಕೆ ಇಲ್ವಾ ಅಂತ ಕೇಳ್ತಾ ಇದ್ದಾನೆ ಅಂಥೇಳಿ ಅಂದ್ಕೊತಾಳೆ. ಆದರೆ ಅವನ ಮಾತಿಗೆ ತಾನು ಮರಳಾಗಬಾರ್ದು ಅಂಥೇಳ್ಬಿಟ್ಟು ಇವನು ನಮಗೆ ದ್ರೋಹ ಮಾಡಿದ್ದಾನೆ, ಇವನು ಏನು ಹೇಳಿದ್ರು ತಾನು ಕೇಳಿಸ್ಕೋಕೂಡ್ದು ಅಂದ್ಬಿಟ್ಟು ಮನಸ್ಸಿನಲ್ಲೇ ಯೋಚನೆ ಮಾಡ್ಕೊಳ್ತಾಳೆ. ಇನ್ನೊಂದು ಕೊನೆಯ ಸಲ ಪ್ರತಿಭಟಿಸ್ಬಿಡೋಣ ಅಂಥೇಳಿ ಕೂಡ ಅಂದ್ಕೊಳ್ತಾಳೆ. ಆದರೆ ಎದುರಿಗೆ ಕೂತ ಇವನಲ್ಲಿ ಅವಳಿಗೆ ಒಂದು ರೀತಿಯ ನಂಬಿಕೆ ಇದ್ದೇ ಇರುತ್ತೆ ಒಳಭಾಗದಲ್ಲಿ. ಏನು ಮಾಡೋದು, ಏನು ಮಾತಾಡೋದು ಒಂದು ಅವಳಿಗೆ ತೋಚದ ಹಾಗಾಗತ್ತೆ. ಆಗ ಸತ್ಯಜಿತ್ತು ಇದನ್ನು ಅಂದರೆ ಅಕ್ಕನನ್ನು ಮತ್ತು ಕೃಷ್ಣನನ್ನು ನೋಡ್ತಾ ಇರ್ತಾನೆ. ಕೃಷ್ಣ ಕಣ್ಣು ಮುಚ್ಚಿಕೊಂಡು ಕಣ್ಣಿನ ಮೇಲೆ ಕೈ ಇಟ್ಕೊಂಡಿರೋದು ನೋಡಿದಾಗ ಸತ್ಯಜಿತ್ಗೂ ಒಂದು ಕ್ಷಣ ಭಯ ಆಗೋಗುತ್ತೆ. ಮರುಗಳೆಯಲ್ಲಿ ಅವನು ಕೈ ತೆಗಿತಾನೆ ಕೃಷ್ಣ. ಆಮೇಲೆ ದ್ರೌಪದಿನ ಕೇಳ್ತಾನೆ, ದ್ರೌಪದಿ ನನ್ನಲ್ಲಿ ನಿಂಗೆ ನಂಬಿಕೆ ಹೋಯ್ತೇನಮ್ಮ? ನಂಬಿಕೆ ಹೋಗ್ಬಿಟ್ಟಿದ್ರೆ ನಾನು ಹೇಗೆ ಪವಾಡ ಮಾಡೋಕ್ಕೆ ಸಾಧ್ಯ? ನೀನು ನನ್ನ ಕಡೆ ಇದ್ದರೆ ಅದೆಲ್ಲ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿಬಿಟ್ಟು ದೃಢವಾಗಿ ಹೇಳ್ತಾನೆ. ಆಮೇಲೆ ಹೇಳ್ತಾನೆ, ಹೇಳೋಕ್ಕೆ ಅಂತ ಹೋಗ್ತಾನೆ. ಅಷ್ಟರಲ್ಲಿ ಅವನ ಮಾತನ್ನು ಯಾರೂ ಪ್ರತಿಭಟಿಸೋಕ್ಕೂ ಆಗೋದಿಲ್ಲ. ಆಗ ಕೃಷ್ಣ ಮತ್ತೆ ಹೇಳ್ತಾನೆ, ದ್ರೌಪದಿ ನೀನು ನನಗೆ ವಿಮುಖಳಾಗಿ ನಿಲ್ಲಬೇಡ, ಮುಚ್ಚುಮರೆ ಇಲ್ಲದೆ ಹೇಳು. ಇಲ್ಲಿ ಸೇರಿರೋ ರಾಜರಲ್ಲಿ ಯಾರಾದರೂ ನಿನಗೆ ಇಷ್ಟ ಇದ್ದಾರಾ? ಅವ್ರ ಹೆಸರು ಹೇಳು. ಸ್ವಯಂವರ ಗಿಯಂವರ ಏನೂ ಇಲ್ಲದೆ ಅವನನ್ನು ನೀನು ಮದುವೆ ಮಾಡ್ಕೊಳ್ಳೋ ಹಾಗೆ ನಾನು ನೋಡ್ಕೊಳ್ತೀನಿ ಅಂಥೇಳಿ ಹೇಳ್ತಾನೆ. ಈ ಪ್ರಶ್ನೆ ದ್ರೌಪದಿಯನ್ನು ನೆಲಕ್ಕೆ ಎತ್ತಿ ಕುಕ್ಕದ ಹಾಗಾಗತ್ತೆ. ನನಗೆ ಒಂದಿಷ್ಟ ಇತ್ತು, ಅದನ್ನು ನೀನು ಸಲ್ಲಿಸಲಿಲ್ಲ. ಈಗ ಇರೋದು ಒಂದೇ ಇಷ್ಟ, ಏನು ಅಂದರೆ ನಮ್ಮ ಅಪ್ಪನ ಪ್ರತಿಷ್ಠೆಗಾಗಿ ಹೋರಾಡೋ ವೀರನಿಗೆ ನಾನು ಹೆಂಡತಿ ಆಗಬೇಕು ಅಂಥೇಳಿ ಹೇಳ್ತಾಳೆ. ಈ ಪರೀಕ್ಷೆಯಲ್ಲಿ ಯಾರೇ ಗೆಲ್ಲಲಿ, ಗೆದ್ದವ್ರಿಗೋಸ್ಕರ ನಿನ್ನ ಪ್ರಾಣವನ್ನು ನೀನು ಕೊಡೋಕ್ಕೆ ಸಾಧ್ಯನಾ? ಅದಕ್ಕೆ ಸಿದ್ಧವಾಗಿದೆಯಾ? ಹಿಂದೆ ಸತ್ಯವಾನ್ಗೋಸ್ಕರ ಸಾವಿತ್ರಿ ಮಾಡಿದ್ಲಲ್ಲ, ಆ ಥರ ನೀನು ನಿನ್ನನ್ನು ಗೆದ್ದವ್ರಿಗೋಸ್ಕರ ನಿನ್ನ ಪ್ರಾಣವನ್ನು ಮುಡಿಪಾಗಿ ಇಡ್ತೀಯಾ ಅಂಥೇಳಿ ಕೃಷ್ಣ ಕೇಳ್ತಾನೆ. ಆಗ ಅವಳ ಮನಸ್ಸಲ್ಲಿ ಮೂಡೋ ಭಾವನೆ ಒಂದೇ, ಇಷ್ಟೆಲ್ಲ ಮಾತಾಡೋ ಬದಲು ಇವನೇ ನನ್ನನ್ನು ಮದುವೆ ಆಗಿದ್ದಿದ್ರೆ ನನಗೆ ಇಷ್ಟಪಡೋ ಅಂತಹ ಗಂಡು ಸಿಗ್ತಿದ್ದ, ಜೊತೆಗೆ ತನ್ನ ತಂದೆಗೆ ಆಸರಿಯಾಗಿ ನಿಲ್ತಕ್ಕಂಥ ವ್ಯಕ್ತಿನೂ ಇವನಾಗಿರ್ತಿದ್ದ. ಆದರೆ ಇವ್ಯಾವುದೂ ಆಗಿಲ್ಲ. ಈಗ ಅವನು ಹೇಳೋ ಹಾಗೆ ತಾನು ಕೇಳಬೇಕಲ್ಲ ಅನ್ನೋ ಒಂದು ಒಳಗಡೆ ವ್ಯಥೆ ಅವಳನ್ನು ಕಾಡಲಿಕ್ಕೆ ಶುರು ಮಾಡುತ್ತೆ. ಸದ್ಯಕ್ಕೆ ಕಥೆಯನ್ನು ಮುಕ್ತಾಯ ಮಾಡಿರ್ತೀನಿ. ನಮಸ್ಕಾರ.